ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತಾವಾರ. ಆತ್ಮೀಯರೇ, ಜಯಶೀಲ್ ಶೆಟ್ಟಿ ಅವರಿಗೆ ಕೊಟ್ಟಂಥ ಸಾಲ DCC ಬ್ಯಾಂಕ್ನಿಂದ ವಿವಾದ ರೂಪ ಪಡಿತಾ ಇದೆಯಾ? ಬಾಲಚಂದ್ರ ಜಾರಕಿಹೊಳಿ ಅವರು ಅವರ ಪರವಾಗಿ ಒಂದಿಷ್ಟು ಬ್ಯಾಟ್ ಬೀಸಿದ್ದಕ್ಕಾಗಿ ಅವರು ವಿವಾದದಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಮೊದಲು 12 ಎಕರೆ ಘನಪ್ರಮಾಣದಲ್ಲಿದ್ದ ಜಮೀನು ಅಂತಿತ್ತು. ನಂತರದಲ್ಲಿ ಇವರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು 4 ಎಕರೆ ಬೆಳಗಾವದಲ್ಲಿದ್ದ ಕಮರ್ಷಿಯಲ್ ಲ್ಯಾಂಡ 100 ಕೋಟಿ ರೂಪಾಯಿ ಕಿಮ್ಮತ್ತಾಗ್ತದ, ಜೊತೆಗೆ ಗೌರ್ಮೆಂಟ್ ಬಿಲ್ಗಳಿದ್ದಾವೆ ನೀರಾವರಿಗೂ ಅಂತ ಹೇಳಿದರು. 700 ಕೋಟಿ ರೂಪಾಯಿದ್ದು ಇದು ಹೇಳಿದ್ರು. ಅವೆಲ್ಲ ಅಡ್ಡಿಲ್ಲ, ಸರಿ ಅದ. ಅದು ಈಗಾಗಲೇ ಕೊಟ್ಟಿದ್ದಾರೆ. ಮೊದಲು ಆ ರೀತಿ ಬಂದು ನಂತರದಲ್ಲಿ ಕಮರ್ಷಿಯಲ್ ಪರ್ಪಸ್ ಅಂತ ಈಗ ಹೇಳ್ತಾ ಇದ್ದಾರೆ. ಆದರೂ 100 ಕೋಟಿ ರೂಪಾಯಿ 120 ಕೋಟಿ ರೂಪಾಯಿ ಸಾಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಹೋಗಲಿ, 100 ಕೊಟ್ಟಿದ್ರು ಸಹಿತ 100 ಕೋಟಿ ರೂಪಾಯಿಗೆ 100 ಕೋಟಿ ರೂಪಾಯಿ ಸಾಲ ಕೊಡುವಂಥದ್ದು DCC ಬ್ಯಾಂಕ್ನಲ್ಲಿ ರೂಲ್ಸ್ ಇದೆಯಾ? ಯಾವುದೇ ಬ್ಯಾಂಕ್ ಕೋಆಪ್ರೇಟಿವ್ ಒಳಗೆ? ಯಾಕಂದರೆ ಯಾವುದೇ ವಸ್ತು ಮ್ಯಾಕ್ಸಿಮಮ್ 60, 65, 70, ಭಾಳ ಅಂದರೆ 80% ಸಾಲ ಕೊಡುವಂಥದ್ದು ಅದ. ಇದೇನು ಕೊಟ್ಟರು ಅನ್ನೋಂಥ ಪ್ರಶ್ನೆಗಳ ಜೊತೆಗೆ ಇಲ್ಲಿವರೆಗೆ ಬಿಲ್ಗಳು ಯಾಕೆ ತಡೆ ಹಿಡಿದಿದ್ದಾವೆ? ಜಯಶೀಲ್ ಶೆಟ್ಟಿ ಅವ್ರ ಬಗ್ಗೆಯೂ ಸಹಿತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ, ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಸರಿನೋ ಸುಳ್ಳು ಕರೆನೋ ಗೊತ್ತಿಲ್ಲ, ಆದರೂ ವಿವಾದ ರೂಪ ಪಡಿತಾ ಇದ್ದಾವೆ. ಅವು ಇನ್ನೂ ಬರೋ ಸಾಧ್ಯತೆ ಇಲ್ಲಿವರೆಗೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಅವ್ರು ಕೆಡಿಸ್ಬೇಕಂತೂ ಪ್ರಶ್ನೆ ಇಲ್ಲ. ಈ ವಿಷಯದಲ್ಲೇ ಮುತುವರ್ಜಿ ವಹಿಸಿದ್ದ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ರೀತಿ ಒಳ್ಳೆಯದು, ಕಸ್ಟಮರ್